ಹೋರಾಟ ಮಾಡುವ ಶಕ್ತಿ ಕಾಲಲ್ಲಿ ಇಲ್ಲ, ತಲೆಯಲ್ಲೇ ಇದೆ. 93 ವರ್ಷ ಕಾಲಲ್ಲಿ ಇಲ್ಲ. ಇಬ್ಬರು ಎತ್ಕೊಂಡ್ಬರ್ತಾರೆ, ಆದರೆ ತಲೆಯಲ್ಲಿ ಇದೆ. ಯಾಕೆ? ನನ್ನ ಜಿಲ್ಲೆಯಲ್ಲಿ ರೇವಣ್ಣ ಗ್ರಾಜ್ಯುಯೇಟ್ ಅಲ್ಲ, ಈ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳು ಅದು ರೇವಣ್ಣನ ಕೊಡುಗೆ. ಈ ಮಾತನ್ನು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಲಾ ಕಾಲೇಜು, ವೆಟರ್ನರಿ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು, 1, 2. ನಾನು ಪ್ರಧಾನಮಂತ್ರಿ ಆದೆ, ಅದು ಆಕಸ್ಮಿಕ. ನನ್ನ ಜೀವನದಲ್ಲಿ ನಾನು ಎಂದೂ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಯೋಚನೆ ಮಾಡುತ್ತೇನೆ. ಆದರೆ ಮಂತ್ರಿ ಅಥವಾ ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳಿ ವಿರೋಧ ಪಕ್ಷದ ನಾಯಕನಾದ ಮೇಲೆ ಆ ಒಂದು ವಾತಾವರಣ ಬೆಳೀತು. ಇದು ಸತ್ಯ. ಪಕ್ಕದಲ್ಲಿ ಕೂತಿದ್ದಾರೆ ಜಯೇಶ್ ಬಡೇಲ್ರಿಗೆ ಡೆಲ್ಲಿ ಒಳಗೆ ಹೇಳಿದೆ, HK ಕುಮಾರಸ್ವಾಮಿನ ಮಂತ್ರಿ ಮಾಡು. ಆದರೆ ಪಟೇಲ್ ಇಲ್ಲಿಗೆ ಬಂದು ಬೆಳಿಗ್ಗೆ 9 ಗಂಟೆಗೆ ರೇವಣ್ಣಿಗೆ ಫೋನ್ ಮಾಡ್ತಾರೆ, ನೀನು ಓದ್ ತಗೋಬೇಕು ಅಂತ. ರೇವಣ್ಣನ ಮಾಡದೇ ಇದ್ರೆ ಸರ್ಕಾರ ತೆಗೆದಾಕ್ಬಿಡುವುದು. ಆ ಮನಸ್ಸಿನ ವ್ಯಾಕುಲ ರೇವಣ್ಣನ ಮಂತ್ರಿ. ಒಂದು ಅಕ್ಷರ ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳಲಿಕ್ಕೆ ತಯಾರಿಲ್ಲ. ಕೊನೆಯ ಘಟ್ಟದಲ್ಲಿದ್ದೇನೆ. ನಾನು ಪ್ರಧಾನಮಂತ್ರಿ ಆಗಲಿಕ್ಕೆ ಕಾರಣ ಈ ರಾಜ್ಯದಲ್ಲಿ 16 ಜನ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಬಿಟ್ಟು. ಅವತ್ತು ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ತು. ನರಸಿಂಹರಾವ್ ಪ್ರಧಾನಮಂತ್ರಿ, ಅವರು ಅಧಿಕಾರ ಕಳ್ಕೊಂಡು. ಆದರೆ ಒಂದು ತೀರ್ಮಾನ ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿಯ ಬಿಟ್ಟು ಯಾವುದೇ ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರ ಮಾಡ್ತೀವಿ ಅಂದರೆ ನಾವು ಬೆಂಬಲ ಕೊಡ್ತೀವಿ ಅಂತ. ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸಭೆ ಸೇರಿ ನಾವು ಜ್ಯೋತಿ ಬಸು ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 2 ದಿನ ಅವ್ರ ಪಕ್ಷದ ಸಭೆ ನಡೀತು. ಪಾಲಿಟ್ ಬ್ಯೂರೋ ಸಭೆ, ಅವ್ರದ್ದು ಇನ್ನೊಂದು ಎಕ್ಸಿಕ್ಯೂಟಿವ್ ಕಮಿಟಿ. 2 ಸಭೆಯಲ್ಲೂ ಯಂಗ್ ಟರ್ಕು ನಿಮಗೆ ಅನೇಕರಿಗೆ ಗೊತ್ತಿರ್ಬೋದು. ಕರಾಟ್ ಅಂತ ಹೇಳಿ, ವೃಂದಾ ಕರಾಟ್ ಅಂತ ಹೇಳಿ, ಅವರು ಎಲ್ಲ 18 ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ದಾರೆ, ಯಾವುದೇ ಕಾರಣದಿಂದ ನೀವು ಅದು ಒಪ್ಕೋಬಾರ್ದು. ಅವ್ರು ಬಂದು 3ನೇ ದಿನ ಐ ವಿಲ್ ನೇಮ್ ದೇವೇಗೌಡ
ಆಸ್ ದಿ ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಡಿಕ್ಲೇರ್ ಮಾಡಿ ನಾನು ಅವ್ರ ಕಾಲಿ ನಮಸ್ಕಾರ ಮಾಡಿದೆ. 18 ತಿಂಗಳು ನಾನು ಮುಖ್ಯಮಂತ್ರಿ ಆಗಿದ್ದೆ. ನನ್ನ ಕೊಲ್ಲಬೇಡಿ, ಕಾಂಗ್ರೆಸ್ ಅವರು ಮೋಸ ಮಾಡ್ತಾರೆ, ನಮ್ಮ ಕೊಲ್ಲಬೇಡಿ ದಯಮಾಡಿ ಹೇಳಿದೆ. ಅವ್ರು ಹೇಳಿದರು, ನೀನು ಒಪ್ತಾ ಇದ್ರೆ ಯು ವಿಲ್ ಡಿಕ್ಲೇರ್ nobody is there to challenge Vajpayee ಅಂತ. ಯು ವಿಲ್ ಡಿಕ್ಲೇರ್. ಹೊರಗಡೆ ಮೀಡಿಯಾದರು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲ ಇದ್ದಾರೆ ಹೇಳ. ಆ ಸಂದರ್ಭ ನಾನು ಎಲ್ಲರೂ ನನ್ನನ್ನು ಸೇರಿಸಿ 13 ಪಕ್ಷರು ಒಳ್ಳೆ ಆಡಳಿತ ಕೊಟ್ಟಿದೆಯಾ, ನೀನು ಒಪ್ಕೊಳ್ಬೇಕು ಅಂತ. ಅದಕ್ಕೆ ಕಾರಣ ನಾನಲ್ಲ, ನೀವು. ಈದ್ಗಾ ಮೈದಾನದ ಬಗೆಹರಿಸಿದೆ. ಡಿಸೆಂಬರ್ 11 ಓದ್ ತಗೊಂಡೆ. ಜನವರಿ 26 ಈದ್ಗಾ ಮೈದಾನದಲ್ಲಿ ನನ್ನ ಮುಸ್ಲಿಂ ಬಾಂಧವರು ಆನಂದವಾಗಿ ಫ್ಲಾಗ್ ಹಾಯಿಸ್ಕೊಂಡು, ನಾನು ಬೆಂಗಳೂರಲ್ಲಿ ಮಾಡಿದೆ, ಅವರು ಹುಬ್ಬಳ್ಳಿಯಲ್ಲಿ ಮಾಡಿದ್ರು. ರಿಪಬ್ಲಿಕ್ ಡೇ ದಿವಸ ಮುಸಲ್ಮಾನ್ ಬಂಧುಗಳಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಇಲ್ಲೇನು ಕೂತಿದ್ದಾರೆ ನನ್ನ ಅಕ್ಕ ತಂಗಿಯರು. ಇಡೀ ಹಿಂದೂಸ್ತಾನದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆ ಎಲ್ಲ ಕಡೆ 33% ರಿಸರ್ವೇಷನ್ ಕೊಟ್ಟಿದ್ದು ಇಡೀ ಹಿಂದೂಸ್ತಾನದಲ್ಲಿ, ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ದೇವೇಗೌಡ ಆ ರಿಸರ್ವೇಷನ್ ಕೊಟ್ಟಿದ್ದು. ನಾಯಿಕ್ ಸಮಾಜದವ್ರಿಗೆ ಚಂದ್ರಶೇಖರ್ ನನ್ನ ಮಂತ್ರಿ ಆಗಬೇಕು ಅಂತ ಕರೆದು, ನಾನು ಮಂತ್ರಿ ಆಗೋದಕ್ಕೆ ಒಪ್ಪೋದಿಲ್ಲ. ನನಗೆ ಇದೊಂದು ಸಮಾಜ ಇದೆ, ಇವ್ರಿಗೆ ರಿಸರ್ವೇಷನ್ ಕೊಡಿ. ಇವತ್ತು 19 ಜನ MLAಗಳು. ಯಾವ ಸಮಾಜಕ್ಕೆ ದೇವೇಗೌಡ ರಿಸರ್ವೇಷನ್ ತಂದುಕೊಟ್ಟು ಆ ಸಮಾಜ 19 ಜನ, 3 ಜನ ಓಹೋ, ನಮ್ಮ ನಾಯಕರು ಡಾನ್ಸ್ ಮಾಡ್ತಾರೆ ಇಲ್ಲಿ. ಮೊದಲನೇ ಸಭೆ 1 ಲಕ್ಷ ಅಹಿಂದ ಡಾನ್ಸ್. ಆರೋಗ್ಯ ಸರಿ ಇಲ್ಲದೆ ಇದ್ರು ಟಿವಿಲಿ ನೋಡ್ತಾ ಇದ್ದೆ. ಏನಾದ್ರು ನನ್ನ ಜಿಲ್ಲೆನೇ ಹೇಳ್ಕೋಬೇಕಾ? ಆಯ್ತು. ಆಮೇಲೆ ಒಬ್ಬ ರಾಜಣ್ಣವರು ರಾಜೀನಾಮೆ ಕೊಟ್ಟರು. ಈ ಕೃಷ್ಣ ಬೈರೇಗೌಡರು ಅವ್ರು ನಾನೇನು ಕಡಿಮೆ ಅಂತೇಳಿ ಅವ್ರು ಮತ್ತೊಂದು ಸಭೆ ಮಾಡಿ